ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಸಿ ಪ್ರೋಗ್ರಾಮ್ನ ಯಾರು ಕಂಡಿಡಿದ್ರು ಮತ್ತು ಸ್ಟ್ರಕ್ಚರ್ ಆಫ್ ಸಿ ಬಗ್ಗೆ ನೋಡ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಮತ್ತು ಕಾನ್ಸ್ಟೆಂಟ್ಸ್ ಮತ್ತು ಡಾಟಾ ಟೈಪ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಎ ವೇರಿಯೇಬಲ್ ಡೆಫಿನೇಷನ್ ಸ್ಪೆಸಿಫೈ ಎ ಡಾಟಾ ಟೈಪ್. ಎಕ್ಸಾಂಪಲ್, ಇಂಟ್ ಎಮ್ ಇಸ್ ಈಕ್ವಲ್ ಟು 2. ಎಮ್ ಅನ್ನೋದು ಒಂದು ವೇರಿಯೇಬಲ್ಲು, ಇಂಟ್ ಅನ್ನೋದು ಒಂದು ಡಾಟಾ ಟೈಪು. ಎಮ್ಮಿಗೆ ಡಾಟಾ ಟೈಪ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಈ ವ್ಯಾಲ್ಯೂನ ನೀನು ಸ್ಟೋರ್ ಮಾಡ್ಕೊ ಅಂತ. contains a list of one or more variables of that data type. int ಅಲ್ಲಿ ಅದೇ ಡಾಟಾ ಟೈಪ್ದ ಒಂದಕ್ಕಿಂತ ಜಾಸ್ತಿ ಡಿಕ್ಲೇರ್ ಮಾಡ್ಕೋಬೋದು. ಇನ್ ಜನರಲಿ ಇಟ್ ಈಸ್ ಎ ಕಂಟೈನರ್ ಸ್ಟೋರಿಂಗ್ ಡಾಟಾ ವ್ಯಾಲ್ಯೂಸ್. ಇನ್ ಜನರಲಿ ಎಮ್ ಅನ್ನೋದು ಒಂದು ಕಂಟೈನರು. ಆ ಕಂಟೈನರಲ್ಲಿ ನಾವು M2ನ ಸ್ಟೋರ್ ಮಾಡ್ತೀವಿ. ನಾವು ವೇರಿಯೇಬಲ್ಸ್ನ ಬರೆಯೋದಕ್ಕೆ ಸಮ್ ರೂಲ್ಸ್ ಇದ್ವಿ. ಇಟ್ ಕ್ಯಾನ್ ಸ್ಟಾರ್ಟ್ ಫ್ರಮ್ ಆ್ಯನ್ ಆಲ್ಫಾಬೆಟ್ ಆರ್ ಎ ಅಂಡರ್ಸ್ಕೋರ್. ವೇರಿಯೇಬಲ್ಲು ಆಲ್ಫಾಬೆಟ್ಟಿಂದ ಅಥವಾ ಅಂಡರ್ಸ್ಕೋರಿಂದ ಮಾತ್ರ ಸ್ಟಾರ್ಟ್ ಆಗಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ನಾಟ್ ಅಲೌಡ್ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಮೀನ್ಸ್ ವೇರಿಯೇಬಲ್ಲು ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ನ ಹೊಂದಿರೋಂಗಿಲ್ಲ, ಮತ್ತು ಅಂಡರ್ಸ್ಕೋರ್ನ ಬೇಕಾದ್ರೆ ಹೊಂದಿರ್ಬೋದು. ಸಮ್ ಪರ್ಟಿಕ್ಯುಲರ್ ಕೀವರ್ಡ್ಸ್ ಆರ್ ನಾಟ್ ಅಲೌಡ್. ಏಕೆಂದರೆ ಕೀವರ್ಡ್ಸು ಫ್ರೀ ಡಿಫೈನ್ ಆಗಿರ್ತವೆ, ಅದಕ್ಕೆ ನಾವು ಮತ್ತೆ ವೇರಿಯೇಬಲ್ ಆಗಿ ಯೂಸ್ ಮಾಡೋಕ್ಕಾಗಂಗಿಲ್ಲ. ಕಾಮರ್ಸ್ ಆರ್ ವೈಟ್ ಸ್ಪೇಸ್ ಆರ್ ನಾಟ್ ಅಲೌಡ್. ಸ್ಪೇಸ್ ಮತ್ತು ಕಾಮರ್ಸ್ನು ಯೂಸ್ ಮಾಡೋಂಗಿಲ್ಲ ವೇರಿಯೇಬಲ್ಸ್ನ ರೈಟ್ ಮಾಡೋದಕ್ಕೆ. ಕಾನ್ಸ್ಟೆಂಟ್ಸ್ ರೆಫರ್ ಟು ಫಿಕ್ಸ್ಡ್ ವ್ಯಾಲ್ಯೂಸ್ ದಟ್ ದ ಪ್ರೋಗ್ರಾಮ್ ಮೇ ನಾಟ್ ಆಲ್ಟರ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಟೈಮ್. ಕಾನ್ಸ್ಟೆಂಟ್ಸ್ ಅಂದರೆ ಅವು ಫಿಕ್ಸ್ ವ್ಯಾಲ್ಯೂಸು. ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಅವನ್ನ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಕಾನ್ಸ್ಟೆಂಟ್ಸ್ ಕ್ಯಾನ್ ಬಿ ಎನಿ ಆಫ್ ದ ಫಾಲೋಯಿಂಗ್ ಬೇಸಿಕ್ ಡಾಟಾ ಟೈಪ್ಸ್ ಲೈಕ್ ಇಂಟಿಜರ್ ಕಾನ್ಸ್ಟೆಂಟ್, ಎ ಫ್ಲೋಟಿಂಗ್ ಕಾನ್ಸ್ಟೆಂಟ್, ಎ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಇಂಟಿಜರ್ ಕಾನ್ಸ್ಟೆಂಟ್ ಅಂದರೆ ಅದರಲ್ಲಿ ಇಂಟಿಜರ್ ಮಾತ್ರ ಇರ್ತವೆ, ಫ್ಲೋಟಿಂಗ್ ಅಂದರೆ ಡೆಸಿಮಲ್ ಇರ್ತವೆ, ಕ್ಯಾರೆಕ್ಟರ್ ಅಂದರೆ ಎ ಸಿಂಗಲ್ ಆಲ್ಫಾಬೆಟ್ ಮಾತ್ರ ಇರುತ್ತೆ. ದೇರ್ ಆರ್ ಟೂ ವೇಸ್ ಟು ಡಿಫೈನ್ constants. Using hash define preprocessor. We use hash define preprocessor to define a constant. Example, hash define len 10. ನಾವು ಡೆಫಿನೇಷನ್ ಸೆಕ್ಷನ್ನಲ್ಲಿ ಇದನ್ನ ಡಿಕ್ಲೇರ್ ಮಾಡ್ಕೊತೀವಿ ಬಿಫೋರ್ ದ ಮೇನ್ ಫಂಕ್ಷನ್ ಯೂಸಿಂಗ್ ಕಾನ್ಸ್ಟೆಂಟ್ ಕೀವರ್ಡ್. ಯೂಸ್ ಕಾನ್ಸ್ಟೆಂಟ್ ಪ್ರಿಫಿಕ್ಸ್ ಟು ಡಿಕ್ಲೇರ್ ಕಾನ್ಸ್ಟೆಂಟ್ಸ್ ವಿತ್ ಎ ಸ್ಪೆಸಿಫಿಕ್ ಟೈಪ್. Example, const, it is a prefix with data type and variable with constant. The constant is a prefix and int is a data type. Length is a variable. Length is declared by 10. Data types. Data type specifies what kind of value a variable can store in it. Example, int a is equal to 2. ಈ ಡಾಟಾ ಟೈಪು ವೇರಿಯೇಬಲ್ಗೆ ಹೇಳುತ್ತೆ ಈ ವೇರಿಯೇಬಲಲ್ಲಿ ಯಾವ ವ್ಯಾಲ್ಯೂನ ನಾನು ಹಾಕಬೇಕು ಅಂತ. ಡಾಟಾ ಟೈಪ್ ಡಿಟರ್ಮೈನ್ಸ್ ದ ಸೈಜ್ ಆಫ್ ದ ವೇರಿಯೇಬಲ್ ಆ್ಯಂಡ್ ಟೈಪ್ ಆಫ್ ದ ವ್ಯಾಲ್ಯೂ. ಡಾಟಾ ಟೈಪು ಸೈಜ್ ಆಫ್ ದ ವೇರಿಯೇಬಲ್ ಮತ್ತು ಟೈಪ್ ಆಫ್ ದ ವ್ಯಾಲ್ಯೂನ ಡಿಟರ್ಮೈನ್ ಮಾಡುತ್ತೆ. ಟೈಪ್ಸ್ ಆಫ್ ಡಾಟಾ ಟೈಪ್. ಇಂಟ್ ಅನ್ನೋದು ಒಂದು ಡಾಟಾ ಟೈಪು, ಅದು ಇಂಟಿಜರ್ ವ್ಯಾಲ್ಯೂನ ಮಾತ್ರ ಸ್ಟೋರ್ ಮಾಡ್ಕೊಳುತ್ತೆ. ಫ್ಲೋಟ್ ಟು ಓನ್ಲಿ ಡೆಸಿಮಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳುತ್ತೆ. ಕ್ಯಾರ್ ಅನ್ನೋದು ಒಂದು ಡಾಟಾ ಟೈಪು, ಅದು ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ ಸ್ಟೋರ್ ಮಾಡ್ಕೊಳುತ್ತೆ. ವೈಡ್ ಇಂಡಿಕೇಟ್ಸ್ ದಟ್ ನೋ ವ್ಯಾಲ್ಯೂ ಈಸ್ ಅವೈಲೇಬಲ್. ಡಿರೈವ್ ಟೈಪ್ಸ್. ಪಾಯಿಂಟರ್ ಟೈಪ್ಸ್, ಅರೇ ಟೈಪ್ಸ್, ಸ್ಟ್ರಕ್ಚರ್ ಟೈಪ್ಸ್, ಯೂನಿಯನ್ ಟೈಪ್, ಫಂಕ್ಷನ್ ಟೈಪ್. ಡಿರೈವ್ ಟೈಪ್ಸ್ means it is derived from this int, float, char. Each data type requires different amounts of memory and has some specific range which can be performed over in it. Classification of data types. ಡಾಟಾ ಟೈಪ್ ಮತ್ತು ಸೈಜ್ ಕೊಟ್ಟಿದ್ದಾರೆ, ರೇಂಜ್ ಕೊಟ್ಟಿದ್ದಾರೆ, ಮತ್ತು ಫಾರ್ಮ್ಯಾಟ್ ಸ್ಪೆಸಿಫೈರ್. ಫಾರ್ಮ್ಯಾಟ್ ಸ್ಪೆಸಿಫೈರ್ ಅಂದರೆ ಇದನ್ನ ನಾವು ಏನು ಯೂಸ್ ಮಾಡ್ಕೊಂಡು ರೀಡ್ ಮಾಡ್ಬೋದು ಪ್ರೋಗ್ರಾಮಲ್ಲಿ ಅಂತ. ಶಾರ್ಟ್ ಇಂಟ್ ಮೀನ್ಸ್ ನಾವು ಸೈಜ್ನ ಬೈಟಲ್ಲಿ ಮೆಜರ್ ಮಾಡ್ತೀವಿ. ಬೈಟ್ ಅಂದರೆ
ನಾವೀಗ 1 GB ಅಂದರೆ 1024 MB ತಾನೆ, ಹಾಗೆ 1 KB ಅಂದರೆ 1000 bytes. ಶಾರ್ಟ್ ಇಂಟು 2 bytes ಇರುತ್ತೆ. ರೇಂಜ್ -32,768 to 32,767 ಮೀನ್ಸ್ ನಾವು ಸ್ವಲ್ಪ ಇಷ್ಟು ರೇಂಜಲ್ಲಿ ನಮ್ಮದು ವ್ಯಾಲ್ಯೂ ಇತ್ತಂದರೆ ಶಾರ್ಟ್ ಇಂಟ್ನ ಯೂಸ್ ಮಾಡ್ಬೋದು. ನಮ್ಮ ವ್ಯಾಲ್ಯೂ ಇಷ್ಟೇ ರೇಂಜ್ನಲ್ಲಿ ಇದ್ದು ಇಂಟ್ ಯೂಸ್ ಮಾಡಿದರೆ ಮೆಮೊರಿ ಭಾಳ ಯೂಸ್ ಆಗುತ್ತೆ. ಈಗ ನಾವು ಸಣ್ಣ ಪ್ರೋಗ್ರಾಮ್ ಬರ್ತೀವಿ, ಮೆಮೊರಿ ಅಷ್ಟು ಯೂಸ್ ಆಗಲ್ಲ. ನಾವು ದೊಡ್ಡ ಪ್ರೋಗ್ರಾಮ್ ಬರೆದಾಗ ಮೆಮೊರಿ ಭಾಳ ಯೂಸ್ ಆಗುತ್ತೆ. ಮೆಮೊರಿನ ಉಳಿಸೋದಕ್ಕೋಸ್ಕರ ನಾವು ಈ ರೇಂಜಲ್ಲಿ ಇದ್ದಾಗ ಶಾರ್ಟ್ ಇಂಟು ಮತ್ತು ಈ ರೇಂಜಲ್ಲಿ ಇದ್ದಾಗ ಅನ್ಸೈನ್ ಶಾರ್ಟ್ ಇಂಟು, ಅನ್ಸೈನ್ ಲಾಂಗ್ ಇಂಟ್ವರೆಗೂ ಇವೆಲ್ಲ ಇಂಟಿಜರ್ನ ಕ್ಲಾಸಿಫಿಕೇಶನ್ಸು. ಸೈನ್ ಕ್ಯಾರ್ ಮತ್ತು ಅನ್ಸೈನ್ ಕ್ಯಾರ್ ಇವೆರಡು ಕ್ಯಾರೆಕ್ಟರ್ ಕ್ಲಾಸಿಫಿಕೇಶನ್ಸು. ಕ್ಯಾರ್ದು ಸೈಜು 1 ಇರುತ್ತೆ ಮತ್ತು ಡೆಸಿಮಲ್ಸ್ದು 4 ಇರುತ್ತೆ. ಕ್ಯಾರೆಕ್ಟರ್ನ ಸಿಯಿಂದ ರೀಡ್ ಮಾಡ್ಕೊತೀವಿ. ಪ್ರೋಗ್ರಾಮಲ್ಲಿ ನೋಡುವ. ಈಗ ಅಲ್ಲಿ ಒಂದು ಪ್ರೋಗ್ರಾಮ್ನ ಬರೆದು ಇಟ್ಕೊಂಡಿನಿ. ಇಲ್ಲಿ ಇಂಟ್ ಅನ್ನೋದೊಂದು ಡಾಟಾ ಟೈಪು. ಹೇಗೆ ಅದನ್ನ ಇನಿಷಿಯಲೈಸೇಷನ್ ಮಾಡ್ಕೊಂಡಿನಿ. ಪ್ರಿಂಟ್ ಎಫ್ ಡಬಲ್ ಕಾಮದಲ್ಲಿ a = %d\n. ನಿನ್ನೆ ಸೆಕ್ಷನಲ್ಲಿ ಹೇಳಿದ್ದೆ ನಾನು, ಡಬಲ್ ಕೋಟದಲ್ಲಿ ಏನು ಬರಿತೀವೋ ಅದು ಪ್ರಿಂಟ್ ಆಗುತ್ತೆ ಅಂತ. ಅಲ್ಲಿ ಮತ್ತೆ %d ಮತ್ತು \n ಪ್ರಿಂಟ್ ಮಾಡಲ್ಲ, ಏಕೆಂದರೆ ಅದ್ರ ರೋಲ್ ಸಿ ಪ್ರೋಗ್ರಾಮಲ್ಲಿ ಇದ್ರ ರೋಲು ಇಲ್ಲಿರೋ ವ್ಯಾಲ್ಯೂನ ಇಲ್ಲಿಗೆ ತಂದು ಪುಟ್ ಮಾಡೋದು. \n ರೋಲು ನೆಕ್ಸ್ಟ್ ಲೈನಿಗೆ ತಗೊಂಡೋಗೋದು, ಅದಕ್ಕೆ ಅದು ಪ್ರಿಂಟ್ ಆಗಲ್ಲ. ಎ ಅನ್ನೋದ್ರಲ್ಲಿ a = %d ಜಾಗದಲ್ಲಿ ಎ ವ್ಯಾಲ್ಯೂ ಏನಿದೆ 2 ಇದೆ, 2 ಬಂದು ಕುತ್ಕೊಳುತ್ತೆ. ನೆಕ್ಸ್ಟ್ ಲೈನಿಗೆ ಹೋಗಿ ಪ್ರಿಂಟ್ ಎಫ್ ಸೈಜ್ ಆಫ್ ಇಂಟ್ ಅಂತ ಕೊಟ್ಟಿದ್ದೀನಿ. ಇಂಟ್ದು ಸೈಜ್ನ ಕಂಡಿರೋದಕ್ಕೆ ಸೈಜ್ ಆಫ್ ಎ ಅಂತ ಕೊಟ್ಟಿದ್ದೀನಿ. ಸೈಜ್ ಆಫ್ ಅನ್ನೋದು ಅದು ಇನ್ಬಿಲ್ಟ್ ಫಂಕ್ಷನ್ನು. ಅದಕ್ಕೆ ಪ್ಯಾರಾಮೀಟರ್ಸ್ ಎ ಹಾಕಿದರೆ ಇಂಟಿಜರ್ದು ಸೈಜ್ ಬಂದು ಇಲ್ಲಿ ಕುತ್ಕೊಂಡಿರುತ್ತೆ. ಹಾಗೆ ಶಾರ್ಟ್ ಇಂಟ್ದು ಮಾಡ್ಕೊಂಡಿನಿ, ಫ್ಲೋಟ್ ಮಾಡ್ಕೊಂಡಿನಿ, ಹಾಗೆ ಅನ್ಸೈನ್ ಲಾಂಗ್ ಇಂಟ್ದು ಮಾಡ್ಕೊಂಡಿನಿ. ಅನ್ಸೈನ್ ಲಾಂಗ್ ಇಂಟ್ದು ಫಾರ್ಮೆಟ್ ಸ್ಪೆಸಿಫೈಯರ್ %d LLU, ಹಾಗೆ ಫ್ಲೋಟ್ದು %f. ಹಾಗೆ ಟೇಬಲ್ ತೋರಿಸಿದಲ್ಲ, ಹಾಗೆ ನೀವು ಪ್ರೋಗ್ರಾಮ್ ಎಲ್ಲದಕ್ಕೂ ನೋಡ್ಕೊರಿ. ಇಲ್ಲಿ ನೋಡ್ಬೋದು a = %d ಜಾಗದಲ್ಲಿ a ಬಂದು ಕೂತ್ಕೊಂಡಿದೆ. a ಅನ್ನೋದು 2, ಇಲ್ಲಿ 2 ಬಂದು ಕೂತ್ಕೊಂಡಿದೆ. ಸೈಜ್ ಆಫ್ ಇಂಟ್ 4 bytes, ಅದಕ್ಕೆ 4 ಬಂದು ಕೂತ್ಕೊಂಡಿದೆ. ಶಾರ್ಟ್ ಇಂಟ್ಗೆ b ನ ವೇರಿಯೇಬಲ್ನ ಡಿಕ್ಲರೇಷನ್ ಮಾಡ್ಕೊಂಡಿನಿ. ಸೈಜ್ ಆಫ್ b ಅಂತ ಕೊಟ್ಟಿದ್ದೀನಿ, ಅದಕ್ಕೆ ಶಾರ್ಟ್ ಇಂಟ್ದು ಸೈಜ್ ಬಂದು 2, ಅದು ಇಲ್ಲಿ ಬಂದು ಕೂತ್ಕೊಂಡಿದೆ. ಓಕೆ, ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.